ವೆಲ್ಕಮ್ ಟು ಶಿವ ಲಾಗ್ಸ್ ಪುತ್ತೂರು. ದಯವಿಟ್ಟು ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕಡೆ ನೋಡಿದರೂ ವಿಪರೀತ ಮಳೆಯದ್ದೇ ಸುದ್ದಿ. ಮಕ್ಕಳಿಗಂತೂ ಮಳೆಯ ರಜೆ ಅಂದರೆ ಖುಷಿಯೋ ಖುಷಿ. ಆದರೆ ವಿಪರೀತ ಮಳೆಯೊಂದಿಗಿನ ಖುಷಿಯೊಡನೆ ಮಕ್ಕಳು, ಪೋಷಕರು ಅತಿ ಅವಶ್ಯಕವಾಗಿ ಜಾಗರೂಕರಾಗಿರಬೇಕಾದ ಕೆಲ ವಿಷಯಗಳನ್ನು ನಾವು ಇವತ್ತಿನ ವ್ಲಾಗ್ನಲ್ಲಿ ಹೇಳ್ತಾ ಇದ್ದೇವೆ. ಮಕ್ಕಳಿಗೆ ರಜೆ ಕೊಡುವುದು ಅವರ ಸುರಕ್ಷತೆಗೆ ಹೊರತು ಮಳೆಯೊಡನೆ ಆಟವಾಡಲು ಅಲ್ಲ ಎಂಬುದನ್ನು ಮನದಲ್ಲಿಟ್ಟುಕೊಳ್ಳಿ. ಮನೆಯ ಸುತ್ತಮುತ್ತಲಿನ ಗುಡ್ಡಗಳು, ಕಾಂಪೌಂಡ್ಗಳು ಅತಿ ಒದ್ದೆಯಾಗಿರುವುದರಿಂದ ಜರಿದು ಬೀಳುವ ಸಾಧ್ಯತೆ ಅಧಿಕವಾಗಿರುವುದರಿಂದ ಮಕ್ಕಳು ಹೊರಗಡೆ ಹೋಗದ ರೀತಿಯಲ್ಲಿ ಗಮನಹರಿಸಿ. ಜರಿದು ಬೀಳುವುದನ್ನು ತಪ್ಪಿಸಲು ಮಳೆಯ ಬಿಡುವಿನಲ್ಲಿ ಬೇಕಾದ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಂಡು ಅದನ್ನು ಸರಿಪಡಿಸಲು ಸಿದ್ಧರಾಗಿ. ಉದಾಹರಣೆಗೆ, ಜರಿದು ಬೀಳುವಂಥ ಬರೆಗಳಿದ್ದರೆ ಅಲ್ಲಿಗೆ ಜಾಗ್ರತೆಯಿಂದ ಟರ್ಪಲನ್ನು ಅಳವಡಿಸಿ. ಬಾವಿಕಟ್ಟೆಯ ಕಡೆ ಮಕ್ಕಳು ಹೋಗುವುದನ್ನು ತಡೆಯಿರಿ. ವಿಪರೀತ ಮಳೆಯಿಂದ ಪಾಚಿ ಹಿಡಿದು ಜಾರುವ ಸಾಧ್ಯತೆ ಇರುತ್ತದೆ. ಬಾವಿಯಿಂದ ನೀರನ್ನು ಎತ್ತುವಾಗ ದಯವಿಟ್ಟು ಮಕ್ಕಳು ಕಟ್ಟೆಯನ್ನು ಮುಟ್ಟದಂತೆ ಗಮನಹರಿಸಿ ನೋಡಿಕೊಳ್ಳಿ. ಬಾವಿಯ ಕಡೆ ಹೋಗುವಾಗ ಮಕ್ಕಳನ್ನು ಮನೆಯ ಒಳಗೆ ಇರಲು ಸೂಚಿಸಿ. ಮಳೆ ಹಾಗೂ ಗಾಳಿಯಿಂದ ಅಲ್ಲಲ್ಲಿ ವಿದ್ಯುತ್ ತಂತಿಗಳು, ಮರಗಳು ಬೀಳುವ ಸಾಧ್ಯತೆ ಇದ್ದರೆ ಅಥವಾ ಬಿದ್ದಿದ್ದರೆ ಕೂಡಲೇ ಇಲಾಖೆಗೆ ವಿವರ ನೀಡಿ. ವಿದ್ಯುತ್ ತಂತಿಗಳ ಕುರಿತು ಜಾಗರೂಕರಾಗಿರಲು ಮಕ್ಕಳಿಗೆ ಖುದ್ದಾಗಿ ಮನವರಿಕೆ ಮಾಡಿಕೊಡಿ. ಮನೆಯಲ್ಲಿಯೂ ವಿದ್ಯುತ್ ವೈರ್ಗಳನ್ನು ಮುಟ್ಟದಂತೆ ಸೂಚಿಸಿ. ಮಳೆ, ಗುಡುಗು, ಮಿಂಚು ಇರುವ ಸಮಯದಲ್ಲಿ ವಿದ್ಯುತ್ ಕಂಬಗಳ ಕೆಳಗೆ ಹೋಗದಿರಿ. ಮಕ್ಕಳನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ವಿಚ್ ಹಾಕಲು ಅಥವಾ ವಿದ್ಯುತ್ತನ್ನು ಸ್ಪರ್ಶಿಸಲು ಹೋಗಬೇಡಿ. ರಜೆಯ ಖುಷಿಯಲ್ಲಿ ಕೆರೆ, ನದಿಗಳ ಹತ್ತಿರ ಮಕ್ಕಳು ಹೋಗುವುದನ್ನು ತಪ್ಪಿಸಿ. ಉಕ್ಕಿ ಹರಿಯುವ ನೀರಿನಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಡಿ. ಮಕ್ಕಳಿಗೆ ರಜೆ ಶಾಲೆಗೆ ಹೊರತು ವಿದ್ಯಾಭ್ಯಾಸಕ್ಕಲ್ಲ ಎಂಬುದನ್ನು ಗಮನದಲ್ಲಿಟ್ಟು ಮನೆಯಲ್ಲಿಯೇ ಕಲಿಯಲು ಪೋಷಕರೇ ಅನುವು ಮಾಡಿಕೊಡಿ. ಖುದ್ದಾಗಿ ಪೋಷಕರೇ ಕುಳಿತು ಪುಸ್ತಕಗಳನ್ನು ಓಪನ್ ಮಾಡಿ ಓದಿಸಿ. ಅಧಿಕವಾಗಿ ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಕೊಡಬೇಡಿ. ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ, ಅದರಿಂದಾಗುವ ಅನಾಹುತಗಳ ಬಗ್ಗೆ ಮನದಟ್ಟು ಮಾಡಿಕೊಡಿ. ಮೊಬೈಲ್ನ ಬೆಳಕು ಮಕ್ಕಳ ಕಣ್ಣಿಗೆ ಪರಿಣಾಮ ಬೀರುತ್ತದೆ. ಆದುದರಿಂದ ತುಂಬ ಹೊತ್ತು ಮೊಬೈಲ್ ಉಪಯೋಗಿಸದಂತೆ ನೋಡಿಕೊಳ್ಳಿ. ಅನಾಹುತ ಸಂಭವಿಸಿ ದುಃಖಿತರಾಗುವುದರ ಹೊರತು ಅನಾಹುತ ತಪ್ಪಿಸಲು ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಿ. ಮಕ್ಕಳಲ್ಲಿ ಯಾವುದೇ ವಿಷಯ ಹೇಳುವಾಗ ಗದರಿಸುವ ಬದಲು ಅದು ಯಾಕೆ ಮಾಡಬಾರದೆಂದು ಶಾಂತಿಯಿಂದ ಮನವರಿಕೆ ಮಾಡಿಕೊಡಿ. ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಕೊನೆಯದಾಗಿ, ಯಾರೇ ಸಹಾಯ ಕೇಳಿದರೂ ಇಲ್ಲ ಎನ್ನಬೇಡಿ. ನಮ್ಮ ಮನೆಯೊಂದಿಗೆ ಇನ್ನೊಬ್ಬರ ಮನೆಯು ಸಂತೋಷವಾಗಿರಲಿ. ನಾವು ಬೇರೆಯವರಿಗೆ ಮಾಡಿದ ಉಪಕಾರಕ್ಕೆ ದೇವರು ಖಂಡಿತವಾಗಿಯೂ ನಮಗೆ ಉಪಕಾರ ಮಾಡೇ ಮಾಡುತ್ತಾರೆ. ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.